ಅರ್ಣವನ ಅಲೆಯೊಳಗೆ ಕರಗಿದ ಸರಯು. ಇದು ಸಣ್ಣ ಕತೆ. ಸಂಜೆ ಎಂದರೆ ಕೇವಲ ಸೂರ್ಯ ಮುಳುಗುವ ಸಮಯವಲ್ಲ. ಅದು ದಿನವಿಡೀ ನಗುತ್ತಿದ್ದ ಬೆಳಕು ಕತ್ತಲೆಯ ಕೈ ಹಿಡಿದು ನಿಧಾನವಾಗಿ ದೂರ ಸರಿಯುವ ಕ್ಷಣ. ಆಕಾಶದ ಬಣ್ಣಗಳು ಒಂದೊಂದಾಗಿ ಮಸುಕಾಗುತ್ತಾ ಹೋದಂತೆ ಕೆಲವು ವಿಷಯಗಳು ನೆನಪಾಗಿ ಉಳಿಯುತ್ತವೆ. ಆ ಬಂಗಲೆಯ ಮುಂಭಾಗದ ತೂಗುಯಾಲೆಯಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತಿದ್ದರು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವನ ಮುಖದಲ್ಲಿ ಮಾತ್ರ ಎಂದಿನಂತೆ ಒಂದು ಮುಗುಳ್ನಗೆ. ಛೇ, ಈ ಅಳುಮುಂಜಿ ಮುಖ ನಂಗೆ ಬೇಡ ಎಂದು ಅದೇ ಬೆಲೆಗೆ ನಿಲುಕಿದ ನಗುವಿನಲ್ಲಿ ಅವಳ ಕಣ್ಣೀರನ್ನು ತನ್ನ ಬೆರಳುಗಳಿಂದ ಒರೆಸಿದ. ನಾನು ಯಾವಾಗಲೂ ಒಂದ್ಸಲ ಅಂದ್ಕೊಂಡಿದ್ದೆ, ಇಷ್ಟು ಅಪರೂಪದ ವ್ಯಕ್ತಿತ್ವ ದೇವ್ರಿಗೆ ಅಸೂಯೆ ಆಗ್ಬಿಡುತ್ತೇನೋ ಅಂತ. ಆದರೆ ಅದು ಹೀಗೆ ನಿಜ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅಥವಾ ಅದೇ ನಿಜ ಅಂತ ದೇವ್ರು ನನ್ನ ಬಾಯಲ್ಲಿ ಮೊದಲೇ ಹೇಳಿಸಿದ್ನೋ ಏನೋ ಎಂದವಳು ತಲೆ ತಗ್ಗಿಸಿದಳು. ಅದನ್ನೇ ಎಷ್ಟು ಸಲ ಯೋಚನೆ ಮಾಡ್ತೀಯ ಸರು ಎಂದವನು ದಿಗಂತದ ಕಡೆ ಕಣ್ಣು ಹಾಯಿಸಿದ್ದ. ಕ್ಷಣಗಳ ನಂತರ, ಎಷ್ಟೋ ಜನರಿಗೆ ಒಂದು ಕ್ಷಣನೂ ಸಿಗಲ್ಲ. ಬೆಳಿಗ್ಗೆ ನಗ್ತಾ ಹೊರಟವರು ಸಂಜೆಗೆ ನೆನಪಾಗಿ ಉಳಿದ್ಬಿಡ್ತಾರೆ. ಮಿಡಿಯೋ ಹೃದಯ ಒಂದೇ ಕ್ಷಣದಲ್ಲಿ ಮೌನವಾಗಿಬಿಡುತ್ತೆ. ಜೀವನ ಯಾರಿಗೂ ನೋಟಿಸ್ ಕೊಡಲ್ಲ. ಅದ್ರ ಮಧ್ಯೆ ನಮ್ಗೆ 2 ವರ್ಷಗಳ ನೋಟಿಸ್ ಕೊಟ್ಟಿದ್ದ. ನಾವು ಕಂಡ ಕನಸನ್ನು ಒಂದಿಷ್ಟಾದರೂ ನನಸಾಗಿಸ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಬೇಸರ ಮಾಡ್ಕೊಳ್ಳಲ್ಲ. ಅದೆಷ್ಟು ಕ್ಯಾಶುವಲ್ ಆಗಿ ಹೇಳ್ತೀಯಾ, ಹೇಗೆ ಸಾಧ್ಯ? ಅವಳು ಅವನ ಮಾತುಗಳು ಕನಸಿನಲ್ಲಿ ಕೇಳಿಸುತ್ತಿದೆಯೋ ಎನ್ನುವಂತೆ ಅವನತ್ತ ನೋಡಿದಳು. ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡು. ಅಳ್ತಾ ಕೂರೋದ್ರಿಂದ ಏನೂ ಬದಲಾಗಲ್ಲ. ನಂಗೆ ಮಾತ್ರ ಕೊನೆವರೆಗೂ ನಿನ್ನ ನಗುಮುಖನೇ ನೋಡ್ತಾ ಇರಬೇಕು ಅನ್ನೋ ಆಸೆ. ಈ ಅಳುಮುಂಜಿ ಬೇಡ. ನನ್ನ ಜೊತೆ ಯಾವಾಗಲೂ ಜಗಳ ಮಾಡ್ತಾ ಇರೋ ಜಗಳಗಂಟಿಯೇ ಇಷ್ಟ. ಕೊನೆ ಉಸಿರಿನವರೆಗೂ ನೀನು ಹಾಗೇ ಇರಬೇಕು. ಅದೇ ಮಂದಹಾಸದಿಂದ ಬಂದ ಉತ್ತರ ಅವನದು. ಗಂಟಲಲ್ಲಿ ಸತ್ತ ಅವಳ ಮಾತುಗಳು ಹೊರಬರಲಿಲ್ಲ. ಸುಮ್ಮನೆ ಅವನನ್ನೇ ನೋಡುತ್ತಾ ಕುಳಿತಳು. ಅವನು ಪಕ್ಕದಲ್ಲಿದ್ದ ಒಂದು ಫೈಲ್ ತೆಗೆದುಕೊಂಡ. ನೋಡು, ಇದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇವೆ. ಇದು ಇನ್ಶೂರೆನ್ಸ್, ಇದು ಬ್ಯಾಂಕ್ ಡೀಟೇಲ್ಸ್, ಇದು ಮನೆ ಪೇಪರ್ಸ್. ನಿಂಗೆ ಇಲ್ಲಿರೋಕೆ ಇಷ್ಟ ಆಗದೆ ಊರಿಗೆ ಹೋಗಬೇಕು ಅನಿಸಿದರೆ ಮನೆ ಮಾರೋ ವ್ಯವಸ್ಥೆ ಕೂಡ ಮಾಡಿದ್ದೀನಿ. ಅಲ್ಮಾರಿ ಲಾಕರ್ ಕೀ ಇಲ್ಲಿದೆ. ನನ್ನ ಲ್ಯಾಪ್ಟಾಪ್ ಪಾಸ್ವರ್ಡ್ ಇದು. ಯಾರ ಮೇಲೂ ಡಿಪೆಂಡ್ ಆಗಬೇಡ. ಎಲ್ಲನೂ ನೀನೇ ನೋಡ್ಕೋ. ಯು ವಿಲ್ ಬಿ ಓಕೆ, ಐ ನೋ ಯು. ಅವನು ಹೇಳುತ್ತಾ ಹೋದಂತೆ ಪ್ರತಿಯೊಂದು ಪದವು ಅವಳಿಗೆ ಸುತ್ತಿಗೆಯಾಗಿ ಎದೆಯ ಮೇಲೆ ಬಡಿಯುತ್ತಿರುವ ಅನುಭವ ಕೊಟ್ಟಿತ್ತು. ಅರ್ಣವ್, ಹೋಗಲೇಬೇಕಾ ನೀನು? ತಡೆಯಲಾಗದೆ ಕೇಳಿದ್ದಳು. ಉತ್ತರ ಗೊತ್ತಿದೆ, ಮತ್ತೆ ಅದೇ ಪ್ರಶ್ನೆ ಕೇಳ್ತೀಯಲ್ಲ ಸರು. ಮತ್ತದೇ ಮುಗುಳ್ನಗು ಅವನ ಸುಂದರ ವದನದ ಮೇಲೆ. ಅಷ್ಟೇ. ಅವಳು ಗಳಗಳನೆ ಅಳುತ್ತಾ ಅವನೆದೆಯೊಳಗೆ ಮುಖ ಹೂತು ಬಿಟ್ಟಳು. ಅನಾಯಾಸವಾಗಿ ಅವನ ಕೈಗಳು ಅವಳ ಬೆನ್ನು ಸವರಿದವು. ಆದರೆ ಆ ಸಮಾಧಾನದ ಸ್ಪರ್ಶದ ಹಿಂದೆ ನಡೆಯುತ್ತಿದ್ದ ಯುದ್ಧ ಯಾರಿಗೂ ಕಾಣಲಿಲ್ಲ. ಅವನ ಹೃದಯವೇನು ಕಲ್ಲೇ? ಕಣ್ಣಂಚಿನಲ್ಲಿ ನಿಂತಿದ್ದ 2 ಹನಿ ಕಣ್ಣೀರು ಅವಳಿಗೆ ಕಾಣದಂತೆ ಕಣ್ರೆಪ್ಪೆಗಳ ಅಂಚಿನಲ್ಲೇ ಸಾಯಲು ಹೋರಾಡುತ್ತಿದ್ದವು. ಒಡೆದು ಬೀಳಬೇಕೆಂದು ಹಠ ಮಾಡುತ್ತಿದ್ದ ನೋವನ್ನು ನಗುವಿನ ಹಿಂದೆ ಬಂಧಿಯಾಗಿ ನಿಲ್ಲಿಸಿದ್ದ. ತನ್ನ ನೋವನ್ನು ಗೆದ್ದ ಮನುಷ್ಯನಂತೆ ಅಲ್ಲ, ಅವಳ ನೋವು ಹೆಚ್ಚಾಗಬಾರದೆಂದು ತನ್ನನ್ನೇ ಸೋಲಿಸಿಕೊಂಡ ಪ್ರೇಮಿಯಂತೆ. ಸ್ವಲ್ಪ ಹೊತ್ತಿನ ನಂತರ ಅವಳನ್ನು ನಿಧಾನವಾಗಿ ಎಬ್ಬಿಸಿ ಬೊಗಸೆಯಲ್ಲಿ ಅವಳ ಮುಖವನ್ನು ತುಂಬಿಕೊಂಡ. ನೀನು ಅಳಬಾರ್ದು, ಯಾವತ್ತೂ ಅಳಬಾರ್ದು. ಮೊದಲು ಕಣ್ಣು ಒರೆಸ್ಕೋ ಎಂದು ತನ್ನ ಹೆಬ್ಬೆರಳಿನಿಂದ ಅವಳ ಕಣ್ಣಂಚಿನ ಕಣ್ಣೀರನ್ನು ಒರೆಸಿದ. ಹೆಬ್ಬೆರಳಿನ ಸ್ಪರ್ಶ ಇನ್ನೂ ಕೆನ್ನೆಯ ಮೇಲೆ ಉಳಿದಿರುವಂತೆ ಅವಳು ತನ್ನ ಕಣ್ಣಂಚನ್ನು ನಿಧಾನವಾಗಿ ಒರೆಸಿಕೊಂಡಳು. ಎದುರಿಗೆ ಉರಿಯುತ್ತಿದ್ದ ಚಿತೆಯ ಜ್ವಾಲೆಗಳು ನೀಲನಭವನ್ನು ಮುಟ್ಟುವ ತವಕದಲ್ಲಿದ್ದವು. ಅವಳ ಮುಖದಲ್ಲಿ ಕಣ್ಣೀರಿನ ಕಲೆ ಇರಲಿಲ್ಲ. ಏಕೆಂದರೆ ಅವನು ಹೇಳಿದ್ದ ಕೊನೆಯ ಮಾತನ್ನು ಅವಳಿಗೆ ಮುರಿಯಲು ಮನಸ್ಸಿಲ್ಲ. ಸುತ್ತಲೂ ನಿಂತಿದ್ದವರ ಅತ್ಬಿಡು ಮಗಳೇ ಎಂಬ ಕೂಗು ಅವಳ ಕರ್ಣಗಳನ್ನು ತಲುಪುತ್ತಿರಲಿಲ್ಲ. ಅವಳ ಕಣ್ಣುಗಳು ನೋಡುತ್ತಿದ್ದದ್ದು ಕೇವಲ ಆ ಅಗ್ನಿಯಲ್ಲಿ ಸುಡುತ್ತಿದ್ದ ಅವಳ ಇಡೀ ಬದುಕು. ಎಲ್ಲ ಕಾರ್ಯಗಳು ಮುಗಿದವು. ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಸುಮ್ಮನೆ ಉರುಳಿದಳು. ಮೌನದ ಜೊತೆಯಲ್ಲೇ ಮಾತನಾಡಿದಳು. ಭೂಮಿ ಮತ್ತೊಮ್ಮೆ ತನ್ನ ಸುತ್ತನ್ನು ಪೂರ್ಣಗೊಳಿಸಿತ್ತು. ಆದರೆ ಹಾಸಿಗೆಯ ಮೇಲೆ ಉರುಳಿದ್ದ ಅವಳು ಮಾತ್ರ ನಿಶ್ಚಲವಾಗಿದ್ದಳು. ಒಂದು ಕೈಯಲ್ಲಿ ಅವರಿಬ್ಬರ ಫೋಟೋ, ಪಕ್ಕದಲ್ಲೊಂದು ಪುಟ್ಟ ಚೀಟಿ. ನಿನ್ನ ಜೊತೆ ಜಗಳ ಮಾಡದೆ ನಂಗೆ ಇರೋಕ್ಕಾಗಲ್ಲ ಅನಿಸ್ಬಿಡ್ತು, ಅದಕ್ಕೆ ಬಂದ್ಬಿಟ್ಟೆ. ಅರ್ಣವನ ಪ್ರೀತಿಯ ಸರಯು. ಕತೆ ಹೇಗಿತ್ತು? ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.